ಎಟರ್ನಲ್ ಲಾ, ಶಾಶ್ವತ ನಿಯಮ, ಆದಿಯಿಂದ ಅಂತ್ಯ ಅನಂತ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಈ ಶಾಶ್ವತ ನಿಯಮದ ಬಗ್ಗೆ ಏನು ಹೇಳಿದಾರೋ ಅದನ್ನೇ ಈಗಿನ ಅಚೀವರ್ಸ್, ಮೋಟಿವೇಶನ್ ಸ್ಪೀಕರ್ಸ್ಗಳು ಈ ಶಾಶ್ವತ ನಿಯಮದ ಬಗ್ಗೆನೇ ಮಾತಾಡ್ತಾರೆ. ಶ್ರೀಕೃಷ್ಣನ ಕಾಲದಿಂದ ಈಗಿನ ಕಾಲದವರೆಗೂ ಜೀವನದ ಪದ್ಧತಿ ಚೇಂಜ್ ಆಗಿದೆ, ಥಿಂಕಿಂಗ್ ಪ್ರೊಸೆಸ್ ಚೇಂಜ್ ಆಗಿದೆ. ಆದರೆ ಈ ಶಾಶ್ವತ ನಿಯಮ ಬದಲಾಗಿಲ್ಲ. ಎಲ್ಲಕ್ಕಿಂತ ಮೊದಲು ಈ ನಿಯಮದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಶಾಶ್ವತ ನಿಯಮ, ನಾವು ನಮ್ಮ ಭಾಗ್ಯದ ಸ್ವಯಂ ನಿರ್ಮಾಣ ಮಾಡ್ತೇವೆ. ವಿ ಕ್ರಿಯೇಟ್ ಅವರ್ ಓನ್ ಡೆಸ್ಟಿನಿ. ಹಾಗಾಗಿ ಹೊರಗಡೆಯಿಂದ ಯಾರನ್ನು ದೂಷಿಸಬೇಡಿ. ಇಟ್ ವಿಲ್ ಬಿ ಸ್ಟಾಪ್ ಬ್ಲೇಮಿಂಗ್ ಔಟ್ಸೈಡ್ ಫ್ಯಾಕ್ಟರ್ಸ್ ಬಿಕಾಸ್ ಯು ಕ್ರಿಯೇಟ್ ಯುವರ್ ಓನ್ ಡೆಸ್ಟಿನಿ. ವಿಚಾರ ಮಾಡಿ ನೋಡಿ, ನೀವು ಹುಟ್ಟಿದ್ದು ನಿಮ್ಮ ಅಪ್ಪ ಅಮ್ಮ, ನಿಮ್ಮೂರು, ಇದು ಔಟ್ ಆಫ್ ಕಂಟ್ರೋಲ್, ಒಪ್ಕೊಳ್ಳೋಣ, ನಮ್ಮ ಕಂಟ್ರೋಲಲ್ಲಿ ಇರಲಿಲ್ಲ. ಅದರ ನಂತರ ಯಾವುದೂ ಔಟ್ ಆಫ್ ಕಂಟ್ರೋಲ್ ಅಲ್ಲ. ನಾವು ಒಳ್ಳೆ ಜನರ ಸಹವಾಸ ಮಾಡಿಲ್ಲ, ಓದಿಲ್ಲ, ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ಬರ್ಬೋದಿತ್ತು, ಮಾಡಿಲ್ಲ. ದೊಡ್ಡ ಕನಸು ಕಾಣ್ಬೋದಿತ್ತು, ಕಂಡಿಲ್ಲ. ನೀವೀಗ ಎಲ್ಲಿದ್ದೀರೋ ಅದು ನಿಮ್ಮದೇ ನಿರ್ಧಾರ. ನಿಮ್ಮ ಭವಿಷ್ಯದ ನಿರ್ಧಾರ ನೀವೇ ಮಾಡಿದ್ದೀರಾ. ಭವಿಷ್ಯ ಹೇಗೆ ನಿರ್ಮಾಣ ಆಗ್ತದೆ? ನೀವು ದಿನ ದಿನ ಏನು ಮಾಡ್ತೀರೋ ಅದು ವಾರ ಆಗ್ತದೆ, ವಾರ ವಾರ ಏನು ಮಾಡ್ತೀರೋ ಅದು ತಿಂಗಳಾಗ್ತದೆ, ತಿಂಗಳು ಏನು ಮಾಡ್ತೀರೋ ಅದು ವರ್ಷ ಆಗ್ತದೆ, ವರ್ಷ ಏನು ಮಾಡ್ತೀರೋ ಅದೇ ನಿಮ್ಮ ಜೀವನ ಆಗ್ತದೆ. ಭವಿಷ್ಯ ನೋಡಬೇಕಂದ್ರೆ ಜ್ಯೋತಿಷ್ಯ ಕೇಳಬೇಕಾಗಿಲ್ಲ. ನೀವು ಎಲ್ಲಿ ಟೈಮ್ ಪಾಸ್ ಮಾಡಿದ್ರಿ, ಎಷ್ಟು ಸುಳ್ಳು ಹೇಳಿದ್ರಿ, ಎಲ್ಲಿ ತಪ್ಪು ಮಾಡಿದ್ರಿ, ಎಷ್ಟು ಕಮಿಟ್ಮೆಂಟಿಂದ ತಪ್ಪಿಸ್ಕೊಂಡ್ರಿ, ಎಷ್ಟು ನೆಪ ಹೇಳ್ತೀರಾ, ಇವೆಲ್ಲ ಹಿಂದೆ ತಿರುಗಿ ನೋಡಿದ್ರೆ ಸಾಕು, ನಿಮ್ಮ ಭವಿಷ್ಯ ಕಾಣ್ತದೆ. ಒಂದು ಕಲ್ಲಂಗಡಿ ಹಣ್ಣು ಚೆನ್ನಾಗಿದೆ ಅಂತ ತಿಳ್ಕೊಬೇಕು ಅಂದರೆ ಪೂರ್ತಿ ತಿನ್ನಬೇಕಾಗಿಲ್ಲ. ಒಂದು ಪೀಸ್ ಕಟ್ ಮಾಡಿ ಅದರ ಕಲರು ಸ್ವಲ್ಪ ಟೇಸ್ಟ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಹಣ್ಣು ಚೆನ್ನಾಗಿದೆ ಇಲ್ವೋ ಅಂತ. ಹಾಗೆ ಹಿಂದಿನ ಸ್ವಲ್ಪ ಸ್ಯಾಂಪಲ್ ನೋಡಿದರೆ ನಿಮ್ಮ ಭವಿಷ್ಯ ಗೊತ್ತಾಗ್ತದೆ. ಯು ಕ್ರಿಯೇಟ್ ಯುವರ್ ಓನ್ ಡೆಸ್ಟಿನಿ. ಶ್ರೀಕೃಷ್ಣ ಹೇಳಿದ್ದು ಅಷ್ಟೇ. ನೀವು ಯಾವ ಥರದ ಕರ್ಮ ಮಾಡ್ತೀರೋ, ಒಳ್ಳೆ ಕರ್ಮ ಮಾಡಿದ್ರೆ ಸುಖ, ಕೆಟ್ಟ ಕರ್ಮ ಮಾಡಿದ್ರೆ ದುಃಖ ನಿಮಗೆ ಸಿಗ್ತದೆ. ಈ ಜನ್ಮದಲ್ಲಾದರೂ ಸರಿ, ಮುಂದಿನ ಜನ್ಮದಲ್ಲಾದರೂ ಸರಿ. ಈಗಿನ ಕಾಲದ ಟಾಪ್ ಪೇಡ್ ಸ್ಪೀಕರ್ ಟೋನಿ ರಾಬಿನ್ಸ್ ಸಹ ಅದನ್ನೇ ಹೇಳ್ತಾರೆ. ಐ ಡೋಂಟ್ ಅಲೌ ಎನಿ ಲ್ಯಾಂಗ್ವೇಜ್, ಎನಿ ಆ್ಯಕ್ಟ್ಸ್ ಆರ್ ಥಾಟ್ಸ್ ಟು ಮೇಕ್ ಮೀ ಬಿಲೀವ್ ದಟ್ ಅದರ್ ಪೀಪಲ್ ಆರ್ ಸಿಚುಯೇಷನ್ಸ್ ವಿಲ್ ಡಿಸೈಡ್ ಅಬೌಟ್ ಮೈ ಲೈಫ್. ಅರ್ಥ ಇಷ್ಟೇ, ನಮ್ಮ ಜೀವನದ ಕಾರ್ಯಕರ್ತರು ನಾವೇ. ಹೊರಗಡೆಯಿಂದ ಯಾವ ವ್ಯಕ್ತಿ, ಸಿಚುಯೇಷನ್ ಸಹ ನಮ್ಮ ಜೀವನ ನಿರ್ಮಾಣ ಮಾಡಲ್ಲ. ಐ ಕ್ರಿಯೇಟ್ ಮೈ ಓನ್ ಡೆಸ್ಟಿನಿ ಅಂತ. ನನ್ನ ಫ್ಯಾಮಿಲಿ ಸರಿ ಇಲ್ಲ, ನಾನೊಂದು ಸಣ್ಣ ಹಳ್ಳಿಲಿ ಹುಟ್ಟಿದ್ದೀನಿ, ನನಗೆ ಇಂಗ್ಲೀಷ್ ಬರಲ್ಲ, ನನಗೆ ಕಂಪ್ಯೂಟರ್ ಬರಲ್ಲ, ಇಂಥವೆಲ್ಲ ನಾವು ನೆಪ ಹೇಳ್ತೀವಿ. ಎಷ್ಟೋ ಜನ ಸಾಧಕರು ಇದೇ ರೀತಿ ನೆಪ ಹೇಳ್ಕೊಳ್ತಾ ಇದ್ದರೆ ಅವರು ಸಾಧಕರಾಗ್ತಾ ಇರಲಿಲ್ಲ. ವೇದ್ ಪ್ರಕಾಶ್ ಮೆಹ್ತಾ ದೊಡ್ಡ ನಾವಲಿಸ್ಟ್, ಕುರುಡರಾಗಿದ್ದರು. ಥಾಮಸ್ ಆಲ್ವಾ ಎಡಿಸನ್ ದೊಡ್ಡ ವಿಜ್ಞಾನಿ. ಇವರಿಗೆ ಸ್ಕೂಲಿಂದ ಮಂದ ಬುದ್ಧಿ ಅಂತ ಸ್ಕೂಲಿಂದ ಹೊರಗಡೆ ಹಾಕಿದ್ರು. ಇವತ್ತಿನ ಸೂಪರ್ ಸ್ಟಾರ್ ರಜನಿಕಾಂತ್ ಬಸ್ ಕಂಡಕ್ಟರ್ ಆಗಿದ್ದರು. ಹಿಂದಿಯ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್, ಇವರು ಆಕಾಶವಾಣಿಯಲ್ಲಿ ಧ್ವನಿ ಸರಿಯಿಲ್ಲ ಅಂತ ರಿಜೆಕ್ಟ್ ಆಗಿದ್ದರು. ಲತಾ ಮಂಗೇಶ್ಕರ್, ಇವರು ಮೊದಲು ಹಾಡಾಡಿದ್ದು ತನ್ನ ತಂಗಿಯ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ. ಅಮೇರಿಕದ ರೂಸ್ವೆಲ್ಟ್, ಇವರ 2 ಕಾಲು ಲಕ್ವ ಹೊಡೆದಿತ್ತು. ಅಬ್ರಾಮ್ ಲಿಂಕನ್ ಎಷ್ಟೋ ಸಲ ಚುನಾವಣೆಯಲ್ಲಿ ಸೋತಿದ್ರು. ಇವತ್ತಿನ ಪ್ರಧಾನಿ ಮೋದಿ ಗುಜರಾತಿನ ಯಾವುದೋ ಹಳ್ಳಿಲಿ ಟೀ ಮಾರ್ತಾಯಿದ್ರು. ಇವರೆಲ್ಲರೂ ನನ್ನ ಭಾಗ್ಯದಲ್ಲಿ ಇಷ್ಟೇ ಬರೆದಿದೆ ಅಂತ ಒಪ್ಕೊಂಡಿದ್ರೆ ಈ ಮಟ್ಟದ ಸಾಧನೆ ಮಾಡ್ತಾ ಇರಲಿಲ್ಲ. ಇವರು ತಮ್ಮ ಡೆಸ್ಟಿನಿಯ ನಿರ್ಮಾಣ ಸ್ವಯಂ ಮಾಡಿದ್ದಾರೆ. ನಾವೇ ನಮ್ಮ ಹಣೆ ಬರದ ನಿರ್ಮಾತರು. ನಾನು ಯೋಚಿಸಿದರೆ ಮಾಡಿ ತೋರಿಸ್ತೀನಿ, ನಾನು ಮಾತಾಡಿದರೆ ಆ ಮಾತು ತಪ್ಪಲ್ಲ, ನಾನು ಕಮಿಟ್ ಆದರೆ ಹಿಂದೆ ಸರಿಯಲ್ಲ, ನಾನು ನನ್ನ ವ್ಯಾಪಾರನ ಅಭಿವೃದ್ಧಿಪಡಿಸ್ತೀನಿ, ನಾನು ನನ್ನ ಜೀವನನ ರೂಪಿಸಿಕೊಳ್ತೀನಿ, ನಾನು ನನ್ನ ಶಬ್ದದ ಜವಾಬ್ದಾರಿ ತಗೋತೀನಿ, ನಾನು ನನ್ನ ಕಾರ್ಯದ ಜವಾಬ್ದಾರಿ ತಗೋತೀನಿ, ನಾನು ನನ್ನ ಭಾವನೆಯ ಜವಾಬ್ದಾರಿ ತಗೋತೀನಿ. ಈ ಶಾಶ್ವತ ನಿಯಮನ ನಂಬೋದಾದರೆ ಇವತ್ತಿನಿಂದ ದೂಷಿಸೋದನ್ನು ಬಿಡಬೇಕಾಗ್ತದೆ. ಮಾರ್ಕೆಟ್ ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಇವೆಲ್ಲ ಬಿಡಬೇಕಾಗ್ತದೆ. ನನ್ನ ಜೀವನದಲ್ಲಿ ಏನು ನಡೀತಾ ಇದೆಯೋ ಅದರ ಪೂರ್ತಿ ಜವಾಬ್ದಾರಿ ನಂದೇ. ನಾಳೆ ಎಲ್ಲಿರಬೇಕೋ ಅದು ನನ್ನ ಆಯ್ಕೆ. ನಾನು ನನ್ನ ಭಾಗ್ಯದ ಸ್ವಯಂ ನಿರ್ಮಾಣ ಮಾಡ್ತೀನಿ. ಪ್ರಪಂಚದಲ್ಲಿರುವ ಯಾರು ನನ್ನ ಜೀವನದಲ್ಲಿ ಬಂದು ಹಸ್ತಕ್ಷೇಪ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ನಾನೇ ನನ್ನ ಜೀವನದ ಶಿಲ್ಪಕಾರ.